ನೋಡಿ ಅದು ಕೂಡ ಡಸ್ಟ್ಬಿನ್ಗೆ ಆಗ್ತಾ ಇದೆ. ವಾವ್, ಎಷ್ಟು ದೊಡ್ಡ ದೊಡ್ಡ ಸ್ಟಿಂಗ್ ರೇಸು. ವಾವ್, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಈ ಜಾಗವನ್ನು. ಅಲ್ಲಿ ನೋಡಿ ಅದ್ರದ್ದು ಹೆಂಗಿದೆ ಅಂತ. ಪೆಂಗ್ವಿನ್ಸು ಹೈಲಿ ಇಂಟೆಲಿಜೆಂಟ್ ಆಗಿರೋದ್ರಿಂದ ಗುಂಪು ಕಟ್ಕೊಂಡು ಪ್ಲಾನ್ ಮಾಡಿಕೊಂಡು ತನ್ನ ಡಾಲ್ಫಿನ್ಸು ಬರೀ ಸಮುದ್ರದಲ್ಲಿ ಮಾತ್ರ ಇರುತ್ತೆ ಅಂತ ಅನ್ಕೊಂಡಿದ್ರೆ ಸುಳ್ಳು. ಪಕ್ಷಿಗಳು ಬಂದು ಅಟ್ಯಾಕ್ ಮಾಡ್ತಾ ಇವೆ, ಊಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಪೆಂಗ್ವಿನ್ಸು ಮಲ್ಕೊಳ್ಳುವಂತಹ ಪ್ರಕ್ರಿಯೆ ಬಹಳ ಇಂಟ್ರೆಸ್ಟಿಂಗು. ಯಾಕೆ ಅಂದರೆ ಸ್ಟೀವ್ ಎರ್ವಿನ್ ಅವರು ಸತ್ತಿದ್ದು ಇದೇ ಸ್ಟಿಂಗ್ರೈ ಪ್ರಾಬ್ಲಮ್ ಇಂದ. ಒಂದೇ ದಿವಸದಲ್ಲಿ ಬೇಬೀಸು 2 kg ದಪ್ಪ ಆಗುವಂತಹ ಕ್ಯಾಲರೀಸು ಸೀಲ್ ಮಿಲ್ಕಲ್ಲಿ ಇರುತ್ತೆ. ಈ ಒಂದು ಪ್ರಾಂತ್ಯದಲ್ಲಿ 20,000 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಆಸ್ಟ್ರೇಲಿಯಲ್ಲಿ ಇದೊಂದು ಟ್ರೆಡಿಷನ್ ಏನಂದ್ರೆ ಗೋಲ್ಡ್ ಕೋಸ್ಟ್. ಯಾಕೆ ಗೋಲ್ಡ್ ಕೋಸ್ಟ್ ಅಂತ ಕರೀತಾರಪ್ಪ ಅಂದ್ರೆ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ. ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಗೋಲ್ಡ್ ಕೋಸ್ಟ್ ಅನ್ನೋ ಇನ್ನೊಂದು ನಗರಕ್ಕೆ ಫ್ಲೈಟ್ ಮೂಲಕ, ಜೆಟ್ ಸ್ಟಾರ್ ಫ್ಲೈಟ್ ಮೂಲಕ. ಬೆಳಗಿನ ತಿಂಡಿಯ ಸಮಯ. ಬೆಳಗಿನ ತಿಂಡಿಗೆ ನಾನು ತಿಂತಾ ಇದ್ದೀನಿ ಯೋಗರ್ಟ್ ಬೌಲು, ಸಲಾಡ್ ಬೌಲು ಮತ್ತು 1-2 ಕ್ರೋಯಾನ್. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವಾಲ್ನಟ್ಟಲ್ಲಿ, ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮೆಲ್ಬೋರ್ನ್ ನಗರ ನೋಡ್ಬೋದು ಹೇಗೆ ರೋಡ್ಸ್ನ ಡಿಸೈನ್ ಮಾಡಿದ್ದಾರೆ ಅಂತ. ಎಲ್ಲ ಕಾರ್ನರ್ಸಲ್ಲೂ ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಅದಾದಮೇಲೆ ಕಾರು, ಆ ಕಡೆ ಕೂಡ ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಎದುರುಗಡೆ ಸುಂದರವಾದ ಪಾರ್ಕು. ಎಲ್ಲರೂ ತುಂಬ ಜನ ಸೈಕಲ್ ಮಾಡ್ತಾರೆ ಇಲ್ಲಿ, ಒಳ್ಳೆಯ ಅಭ್ಯಾಸ. ಬೆಳಗ್ಗೆ ಜಾಗಿಂಗ್ ಮಾಡ್ತಿರೋದನ್ನು ನೋಡ್ಬೋದು ಪಾರ್ಕಲ್ಲಿ. ಹಾಗೆ ನಾಯಿಗಳು, ತುಂಬಾ ಜನಗಳು ಈ ಆಸ್ಟ್ರೇಲಿಯಾದಲ್ಲಿ ನಾಯಿನ ಸಾಕ್ತಾರೆ. ಅದು ಒಂದಲ್ಲ 3-4 ನಾಯಿ ಸಾಕ್ತಾರೆ ಒಬ್ಬೊಬ್ಬರು. ಯಪ್ಪ, ಚಳಿ ಇದೆ ಇವತ್ತು ಸಿಕ್ಕಾಪಟ್ಟೆ ಬೆಳಗ್ಗೆ ನೋಡಿ. ಆಸ್ಟ್ರೇಲಿಯಾದ ಪೊಲೀಸ್ ಗಾಡಿಗಳು ಯಾವ ರೀತಿ ಇರುತ್ತೆ ನೋಡಿ. ಆಸ್ಟ್ರೇಲಿಯನ್ ಫೆಡರಲ್ ಪೊಲೀಸ್ ಗಾಡಿ. ಏರ್ಪೋರ್ಟ್ ಬಂದು ರೀಚ್ ಆಗಿದ್ದೀವಿ. ಈ ಏರ್ಪೋರ್ಟಲ್ಲಿ ನೀವೇ ಎಲ್ಲ ಸೆಲ್ಫ್ ಚೆಕ್ ಇನ್ ಮಾಡಬೇಕು, ಯಾವ ಸ್ಟಾಫು ಇರಲ್ಲ. ನಾವು ಹೋಗ್ತಾ ಇರೋಂಥ ಏರ್ಲೈನ್ಸ್ ಹೆಸರು ಜೆಟ್ ಸ್ಟಾರ್. ಹುಟ್ಟು ಮತ್ತು ಸಾವಿನ ಗೆರೆ ಎಷ್ಟು ತೆಳು ಅನ್ನೋದು ಹೊಳೆದಿದ್ದು ಆ ಸಂಜೆಯಲ್ಲೇ. ಕೋವಿಡ್ ಲಾಕ್ಡೌನ್. ಮನಸ್ಸನ್ನ ಅತ್ತ ಮಗುಚು ಹಾಕಿದ್ರೆ ನಿರಾಸೆ, ಇತ್ತ ತಿರುವಿ ಹಾಕಿದ್ರೆ ಸಂಭ್ರಮ. ಯಾವುದು ಶಾಶ್ವತವಲ್ಲ, ಎಲ್ಲವೂ ಬೇಗನೆ ಸರಿದು ಹೋಗುತ್ತೆ. ಯಾವುದಕ್ಕೂ ಕೊರಗ್ತಾ ಕೂತ್ಕೊಳ್ಳೋಷ್ಟು ಆಯಸ್ಸು ನಮ್ಮ ಬಳಿ ಇಲ್ಲ. ನಾವಾಗಿಯೇ ಸಾವಿಗೆ ಶರಣಾಗಬೇಕಿಲ್ಲ, ಅದೇ ನಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಎಂದೋ ಹುಡುಕಿಕೊಂಡು ಬರುವ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಗೆಳೆಯನಂತೆ ಜೊತೆಗಿರೋ ಬದುಕನ್ನ ಯಾಕೆ ಧಿಕ್ಕರಿಸಬೇಕು ಅನ್ನೋ ಪ್ರಶ್ನೆ ಹುಟ್ಟಿ ಗ್ಲೋಬಲ್ ಕನ್ನಡಿಗ ಶುರುವಾಗಿದ್ದು. ಬನ್ನಿ ಬನ್ನಿ ಬನ್ನಿ, ಗೋಲ್ಡ್ ಕೋಸ್ಟ್ ಎಕ್ಸ್ಪ್ಲೋರ್ ಮಾಡುವ. ಗೋಲ್ಡ್ ಕೋಸ್ಟ್ಗೆ ಜನರು ಸರ್ಫಿಂಗ್ ಮಾಡೋದಕ್ಕೆ ಬರ್ತಾರೆ. ತುಂಬ ಪಾಪ್ಯುಲರ್ ಆದ ಸ್ಪೋರ್ಟ್ ಇಲ್ಲಿ. ಹಬ್ಬ ಮಧ್ಯಾಹ್ನದ ಊಟ ಆಯಿತು ಭಾರತೀಯ ರೆಸ್ಟೋರೆಂಟಲ್ಲಿ. ಹಿಂದೆ ನೋಡ್ತಾ ಇದ್ದೀರಾ ಎಲ್ಲೆಲ್ಲೂ ಬಹಳ ಎತ್ತರವಾದ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು. ಗೋಲ್ಡ್ ಕೋಸ್ಟ್ನ ಯಾಕೆ ಗೋಲ್ಡ್ ಕೋಸ್ಟ್ ಅಂತ ಕರೀತಾರಪ್ಪ ಅಂದರೆ ಇದು ಚಿನ್ನದಂತಹ ಜಾಗ. ಕೋವಿಡ್ ಆದಮೇಲಂತೂ ಪ್ರತಿಯೊಂದು ದರ ಕೂಡ ಇಲ್ಲಿ ಡಬಲ್ ಆಗಿಬಿಟ್ಟಿದೆ. ಕೇವಲ 1 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಇಲ್ಲಿ $1.5-2 ಮಿಲಿಯನ್ ಕೋಸ್ಟ್. ಅಂದರೆ ಸಮುದ್ರದಿಂದ ಸ್ವಲ್ಪ ಈ ಕಡೆಗೆ, ಸಮುದ್ರದ ಕಡೆ ತೊಗೋಬೇಕು ಅಂದರೆ 4 ಮಿಲಿಯನ್, 3 ಮಿಲಿಯನ್, ಈ ಥರ. $3 ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಸ್ ಅಂದರೆ 1 ಮಿಲಿಯನ್ ಅಂದರೆ 6,90,00,000. ಲೆಕ್ಕ ಹಾಕೊಳ್ಳಿ ಎಷ್ಟಾಗತ್ತೆ ಅಂತ. ಸೊ ಈ ಒಂದು ಹೈ ರಿಯಲ್ ಎಸ್ಟೇಟ್ ಪ್ರೈಸು ಮತ್ತು ಎಲ್ಲರೂ ಈ ಒಂದು ಊರಲ್ಲಿ ಉಳ್ಕೋಬೇಕು ದೊಡ್ಡವರೆಲ್ಲ ಅಂತ ಆಸೆ ಪಟ್ಟಿದ್ದರಿಂದ ಹಿಂದೆ 1956ನೇ ಇಸ್ವಿವರೆಗೂ ಸೌತ್ ಕೋಸ್ಟ್ ಅಂತ ಫೇಮಸ್ ಆದಂತಹ ಜಾಗ ಗೋಲ್ಡ್ ಕೋಸ್ಟ್ ಆಯಿತು. ಈಗ ಗೋಲ್ಡ್ ಕೋಸ್ಟ್ನ ಎಕ್ಸ್ಪ್ಲೋರ್ ಮಾಡುವಂತಹ ಸಂದರ್ಭ ಬಂದಿದೆ. ಬಟ್ ಸಮಸ್ಯೆ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ವೆದರು ಅನ್ಪ್ರೆಡಿಕ್ಟಬಲ್ ಆಗಿದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ತೋರಿಸ್ತೀನಿ, ಬನ್ನಿ.
ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಗುಡುಗಿರಲಿ, ಸಿಡ್ಲಿರಲಿ, ನಿಮ್ಮ ಗ್ಲೋಬಲ್ ಕನ್ನಡಿಗ ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ಬಿಡಲ್ಲ. ಈಗ ಗೋಲ್ಡ್ ಕೋಸ್ಟ್ನ ವಿತ್ ಛತ್ರಿ ಹೋಗ್ತಾ ಇದ್ದೀನಿ, ಯಾಕೆಂದರೆ ಎನಿ ಟೈಮ್ ರಪ ಮಳೆ ಬರ್ತದೆ, ಸಡನ್ ನಿಲ್ತಾ ಇದೆ. ಸೊ ಆ ಥರ ವಾತಾವರಣ. ಎದುರುಗಡೆ ಬೀಚು, ಹೋಟ್ಲು ಪಕ್ಕನೇ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡ್ತಾ ಇದ್ದೀರಾ ಬ್ರದರ್ ಹೇಗೆ ಬರಿಗಾಲಲ್ಲಿ ನಡೀತಾ ಇದ್ದಾರೆ. ಆಸ್ಟ್ರೇಲಿಯಲ್ಲಿ ಇದೊಂದು ಟ್ರೆಡಿಷನ್ನು, ಏನಂದರೆ ಬೇರ್ ಫುಟ್ ವಾಕಿಂಗ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಟಿಪಿಕಲ್ ಆಸೀಸು ಚಪ್ಪಲಿ ಹಾಕ್ಕೊಳ್ಳಲ್ಲ, ಶೂ ಹಾಕ್ಕೊಳ್ಳಲ್ಲ, ಏನೂ ಹಾಕ್ಕೊಳ್ಳಲ್ಲ, ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಅವರು ಭೂಮಿಯ ಜೊತೆಗೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಅವರ ದೃಷ್ಟಿ. ನಮ್ಮೂರುಗಳಲ್ಲಿ ನಡೆಯೋಕ್ಕಾಗಲ್ಲ ಈ ರೀತಿ, ಯಾಕಂದರೆ ಅಷ್ಟು ಕಲ್ಲು ಮುಳ್ಳು, ಪ್ಲಾಸ್ಟಿಕ್ಕು, ಹಾಳು ಮೂಳು, ಬಿಯರ್ ಬಾಟ್ಲು ಬಿಸಾಕೋದೆಲ್ಲ ಮಾಡ್ತೀವಿ. ಆದರೆ ಇಲ್ಲಿ ನೋಡಿ ಹೆಂಗಿದೆ ಅಂತ. ನಿಜವಾಗ್ಲೂ ಬರೀ ಕಾಲಲ್ಲಿ ನಡಿಬೇಕು ಅನಿಸುತ್ತೆ. ಇವೆಲ್ಲ ಆಕ್ಯುಪ್ರೆಷರ್ ಥರ ಕಲ್ಗಳು ಹಾಕಿದ್ದಾರೆ. ವಾವ್, ಎಂಥ ಕೋಸ್ಟ್ ಗುರು, ಹೆಂಗಿದೆ ನೋಡಿ ಗೋಲ್ಡ್ ಕೋಸ್ಟು. ವಾವ್ ವಾವ್, ಎಂಥ ಜಾಗ, ಎಂಥ ಜಾಗ. ಬನ್ನಿ ಓಡ್ಕೊಂಡು ಬನ್ನಿ ಬ್ರೋ, ಓಡ್ಕೊಂಡು ತೋರಿಸೋಣ. ಸ್ವಾಗತ ನನಗೂ ಗೋಲ್ಡ್ ಕೋಸ್ಟ್ಗೆ. ಏನು ಹಿಂಗಿದೆ ಜಾಗ. ಎಂಥ ಬೀಚು, ಎಂಥ ಪ್ರಾಪರ್ಟಿ, ಎಂಥ ಲೊಕೇಶನು, ಏನು ಹೈರೈಸ್ ಬಿಲ್ಡಿಂಗು, ಸಕ್ಕತ್ತಾಗಿದೆ. ಮೊದಲ ತುಂಬ ಖುಷಿ ಆಯಿತು. ಜೊತೆಗಿದ್ದಾರೆ ವೇ ಟು ವರ್ಲ್ಡ್ ಚಂದ್ರು, ಕ್ಯಾಮ್ರಲ್ಲಿ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಾ ಇದ್ದಾರೆ. ಏನು ಲೊಕೇಶನ್ ರೀ. ಮನಸ್ಸಲ್ಲೇನೆ ಮರೆಯಾಗಿದ್ದ ಆಸೆಗೆ ಜೀವ ಬಂತು ಈಗ. ನೆನೆದಷ್ಟು ಸವಿದೆ ನಿನ್ನ ನೆನಪೇ ಎದೆಯರಿ ಉಸಿರಿನ ರಾಗ. ಬದುಕಿಗೆ ಹೊಸ ರೂಪ ಬಂದಿಹುದು ನಿನ್ನಿಂದ, ನಿನ್ನಿಂದ ಹೃದಯದ ಆಲಾಪ ಮೂಡಿರಲು ನೀನಾಡು ಮಾತಿಂದ. ಸೇರುವೆನ ಪ್ರತಿಕ್ಷಣವು ನಿನ್ನ ಪ್ರೀತಿ ದಾರಿಯನು, ನಡೆಸು ನನ್ನನ್ನು ನೀನೇ ಎಂದಿಗೂ. ಏನು ಗುರು, ಸ್ಕೈ ಸ್ಕ್ರಾಪರ್ಸು, ಡೆವಲಪ್ಮೆಂಟು ಗೋಲ್ಡ್ ಕೋಸ್ಟಲ್ಲಿ ಅಂತ ನಾನು ಆಶ್ಚರ್ಯಪಟ್ಟು ನೋಡ್ತಾ ಇದ್ದೆ. ಆದರೆ ಇತಿಹಾಸದಲ್ಲಿ ಡೀಪ್ ಡೈವ್ ಮಾಡಿದಾಗ ಗೊತ್ತಾಯಿತು, ಈ ಒಂದು ಪ್ರಾಂತ್ಯದಲ್ಲಿ 20,000 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಟ್ರೈಬಲ್ ಜನಗಳು, ಅಬಾರ್ಜಿನ್ಸ್ ಇದ್ದಂತಹ ಜಾಗ. ಯುಗಾಂಬೆ ಅನ್ನೋ ಒಂದು ಗುಂಪು, ಬುಡಕಟ್ಟು. ಹಾಗೆ ಕೊಂಬು ಮೇರಿ ಅಂದರೆ ಸಾಲ್ಟ್ ವಾಟರ್ ಪೀಪಲ್, ಸಮುದ್ರದ ಪಕ್ಕ ಇವುಗಳು ಬದುಕ್ತಾ ಇರೋದ್ರಿಂದ ಇವರನ್ನು ಕೊಂಬು ಮೇರೆ ಅಥವಾ ಸಾಲ್ಟ್ ವಾಟರ್ ಪೀಪಲ್ ಅಂತ ಕರಿತಾ ಇದ್ರು. ಶೂ ಹಾಕೊಂಡು ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ಇಲ್ಲಾಂದರೆ ಆರಾಮಾಗಿ ಸಮುದ್ರದ ಒಳಗೆ ಡೈವ್ ಆಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ, ಮತ್ತು ಆರೋಗ್ಯ ಕೆಟ್ಟರೆ ದೂರದ ದೇಶದಲ್ಲಿ ಕಷ್ಟ ಆಗುತ್ತೆ. ಅಂದರೆ ಈ ಜಾಗಕ್ಕೆ ಬಹಳ 20,000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರೋದು ಬಹಳ ಆಶ್ಚರ್ಯಕರ. ನೀವು ನೋಡ್ತಾ ಇರೋದು ಪ್ರಪಂಚದ 10 ಅತ್ಯುತ್ತಮ ಬೀಚ್ಗಳಲ್ಲಿ ಒಂದಾದ ಸರ್ಫರ್ಸ್ ಪ್ಯಾರಡೈಸ್ ಬೀಚು. ಪ್ರತಿ ವರ್ಷ ಇಲ್ಲಿ ಸರ್ಫಿಂಗ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಕೂಡ ನಡೆಯುತ್ತೆ. ಯಾಕೆಂದರೆ ಇಲ್ಲಿ ಸೀಸನಲ್ಲಿ ವೇವ್ಸ್ ತುಂಬ ಎತ್ತರ ಬರುತ್ತೆ. ಆ ಎತ್ತರವಾದ ವೇವ್ಸಲ್ಲಿ ಸರ್ಫ್ ಬೋರ್ಡ್ ಇಟ್ಕೊಂಡು ಇಲ್ಲಿಯ ಅಥ್ಲೀಟ್ಸು ಸರ್ಫಿಂಗ್ ಮಾಡ್ತಾರೆ. ಸಖತ್ ಆಟ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಹಾಗೆ ಇಲ್ಲಿ ಇನ್ನೊಂದು ದೊಡ್ಡ ಆಕ್ಟಿವಿಟಿ ನಡೀತದೆ ಅಂದರೆ ಐತಿಹಾಸಿಕ. ಅದು ಅಂಟಾರ್ಟಿಕಾಯಿಂದ 40,000 ವೇಲ್ಗಳು ಈ ಒಂದು ಸಮುದ್ರವನ್ನು ಪಾಸ್ ಆಗುತ್ತೆ, ಮೈಗ್ರೇಷನ್ನು. ಆಗ ಜಿಗಿಯೋದು, ಹಾರೋದು ಎಲ್ಲ ಮಾಡುತ್ತೆ ವೇಲ್ಗಳು. ಅದನ್ನು ನೋಡೋದಕ್ಕೋಸ್ಕರ ಆ ಸೀಸನಲ್ಲಿ ಜೂನ್ ನಂತರ ಒಳಗೆ ನೀವು ಸಮುದ್ರದ ಒಳಗೆ ಹೋಗ್ಬೋದು ಬೋಟ್ಗಳಲ್ಲಿ. ಅದಕ್ಕೆ ಟೂರ್ಸ್ ಮತ್ತು ಟ್ರಿಪ್ಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ವೇಲ್ಸ್ ಹಾರೋದು, ಜಿಗಿಯೋದು ಮತ್ತು ಅಂಡರ್ ವಾಟರ್ ಡೈವಿಂಗ್ ಕೂಡ ಮಾಡಿಸ್ತಾರೆ. ವರ್ಲ್ಡ್ಸ್ ಒನ್ ಆಫ್ ದ ಫೈನೆಸ್ಟ್ ಬೀಚಸ್, ಹಾಗೆ ಫೈನೆಸ್ಟ್ ಎಕ್ಸ್ಪೀರಿಯನ್ಸಸ್ ಇರುವಂತಹ ಜಾಗ. ಸೂಪರ್. ಇಲ್ಲಿ ನೋಡಿ, ಹಲಸಿನ ನಂತರ ವಿಚಿತ್ರವಾದ ಪೈನಾಪಲ್ ಲುಕ್ ಇರುವಂಥ ಯಾವುದೋ ಹಣ್ಣು. ತಿನ್ನಕ್ಕಲ್ಲ ಅನಿಸುತ್ತೆ, ಬಟ್ ನೋಡೋಕ್ಕೆ ಬಹಳ ವಿಚಿತ್ರವಾಗಿದೆ. ಮತ್ತು ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೀಚ್ ಸೈಡ್ ಅಪಾರ್ಟ್ಮೆಂಟು. ಎದುರುಗಡೆ ಬೀಚು.
ನಮ್ಮಲ್ಲೂ ಇದಕ್ಕಿಂತ ಅಪ್ಪನಂಥ ಬೀಚಸ್ ಇದೆ ರೀ. ಆದರೆ ಪ್ರಾಪರ್ಟಿನ ಡೆವಲಪ್ ಮಾಡೋದು ಯಾರು, ಟೂರಿಸಮ್ನ ಡೆವಲಪ್ ಮಾಡೋದು ಯಾರು, ಒಳ್ಳೊಳ್ಳೆ ಹೆಸರಿಡೋದು ಯಾರು? ಈಗ ಇದಕ್ಕೆ ಗೋಲ್ಡ್ ಕೋಸ್ಟ್ ಅಂತ ಹೆಸರಿಟ್ಟಿದ್ದಾರೆ. ಕೇಳಿದ್ರೇ ವಾವ್ ಎಂತ ಏನೋ ಒಳ್ಳೆ ಜಾಗ ಇರಬೇಕಪ್ಪ ಅನಿಸುತ್ತೆ. ಅದೇ ಥರನೇ ನಮ್ಮಲ್ಲೂ ಒಳ್ಳೊಳ್ಳೆ ಹೆಸರಿಟ್ಟು ಈ ಥರ ಬೀಚ್ ಸೈಡಲ್ಲಿ ಪ್ರಾಪರ್ಟೀಸ್ ಎಲ್ಲ ಡೆವಲಪ್ ಮಾಡಿ ನಾವು ಮಾರಿದ್ರೆ ನಮಗೂ ಒಳ್ಳೆ ರೆವೆನ್ಯೂ ಇರುತ್ತೆ, ನಮ್ಮ ರಾಜ್ಯಕ್ಕೂ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಮಾಡಬೇಕಷ್ಟೇ. ಮಾಡೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಇವತ್ತು ರಾತ್ರಿ ಉಳಿತಾ ಇರುವಂತಹ ಸುಂದರವಾದ ಅಪಾರ್ಟ್ಮೆಂಟ್. ರೂಮಲ್ಲಿ ಅಡುಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಕೂಡ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಕುಡಿಯೋದಕ್ಕೆ ಕಾಫಿ ಟೀ, ಮೈಕ್ರೋವೇವ್ ಅವನ್ ಇದೆ. ವೆರಿ ನೈಸ್. ಊಟ ತಿಂಡಿ ಬಿಸಿ ಮಾಡ್ಕೋಬೋದು. ವೈನ್ ಗ್ಲಾಸು, ವಿಸ್ಕಿ ಗ್ಲಾಸು, ಕಾಫಿ ಗ್ಲಾಸು, ಊಟ ತಿಂಡಿ ಪ್ಲೇಟು, ಮತ್ತೇನು ಕೇಳಂಗಿಲ್ಲ ಅವ್ರನ್ನ. ಆಹಾ, ಫ್ರಿಜ್ ಒಳಗೆ ಲೋಡೆಡ್ ಇದೆಯಾ ಇಲ್ವಾ? ಏನಿಲ್ಲ, ಖಾಲಿ. ಒಂದು ಪ್ಯಾಕೆಟ್ ಫುಲ್ ಕ್ರೀಮ್ ಇಟ್ಟಿದ್ದಾರೆ, ಮೋಸ್ಟ್ಲಿ ಕಾಫಿ ಮಾಡಿಕೊಂಡ್ರೆ ಹಾಕೊಳ್ಳೋದಕ್ಕೆ. ಅದು ಬಿಟ್ಟು ಇನ್ನೇನಿದೆ, ವಾಶ್ರೂಮ್, ಬಾತ್ ಟಬ್ ಇದೆ, ಯೂಸ್ ಆಗಲ್ಲ. ಹಾಗೆ ಸಿಂಕ್ ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಇದು ರೂಮ್ ಟೂರ್. ಬಾಲ್ಕನಿ ಸಕ್ಕದಾಗಿದೆ. ವಾವ್, ಇಡೀ ಗೋಲ್ಡ್ ಕೋಸ್ಟ್ ಸಿಟಿಯ ನೈಟ್ ವ್ಯೂ ಇಲ್ಲಿಂದ ಸಿಗುತ್ತೆ. ಶುಭೋದಯ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ವ್ಯೂ ಸಿಕ್ಕಿದ್ರೆ ಜೀವನದಲ್ಲಿ ಇನ್ನೇನು ಬೇಕು ಅಲ್ವಾ? ಆ ಕಡೆ ಸಮುದ್ರ, ಈ ಕಡೆ ಗೋಲ್ಡ್ ಕೋಸ್ಟ್ ಸಿಟಿ ವ್ಯೂ ದೂರದಲ್ಲಿ ನೋಡ್ಬೋದು ನೀವು. ವೆನಿಸ್ ರೀತಿಯಲ್ಲಿ ಎಲ್ಲ ಕಡೆ ಇಲ್ಲಿ ಕೆನಾಲ್ ಸಿಸ್ಟಮ್ ಇದೆ. ಎಲ್ಲರೂ ಮನೆಯಲ್ಲಿ ಬೋಟ್ ಇಟ್ಕೊಂಡಿರ್ತಾರೆ, ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಬೋಟ್ ಮೂಲಕ ಕೂಡ ಓಡಾಡ್ತಾರೆ. ಇಡೀ ಸಿಟಿಯಲ್ಲಿ ಎಲ್ಲ ಕನೆಕ್ಟೆಡ್ ಆಗಿದೆ. ಈಗ ನೀವು ಫ್ಲೋರಿಡಾ ಕೇಳಿರ್ತೀರಾ, ಮಯಾಮಿ ಕೇಳಿರ್ತೀರಾ ಅಮೆರಿಕಾ ದೇಶದಲ್ಲಿ. ಅದೇ ರೀತಿ ಇದು ಆಸ್ಟ್ರೇಲಿಯಾ ದೇಶದ ಮಯಾಮಿ ಅಥವಾ ಫ್ಲೋರಿಡಾ ಅಂತ ಅನ್ಕೋಬೋದು. ಆ ರೀತಿ ಒಂದು ಕೋಸ್ಟಲ್ ಟೌನಲ್ಲಿ ಡೆವಲಪ್ಮೆಂಟ್ ಕೂಡ ಯಾವ ರೀತಿ ಇದೆ ಅಂತ ನೋಡಿ. ಎಲ್ಲ ಕಡೆ ಟ್ರಾಮ್ಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಈಗ ಬೆಳಗಿನ ತಿಂಡಿಯ ಸಮಯ. ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಫಸ್ಟ್ ಟೈಮ್ ಲೈಫಲ್ಲಿ ನಮ್ಮೂರು ಬಿಟ್ಟು ಬೇರೆ ಒಂದು ಊರಲ್ಲಿ ಒಂದು ಕನೆಕ್ಷನ್ ಅಥವಾ ಫೀಲ್ ವೈಬ್ ಕನೆಕ್ಟ್ ಆಗಿದ್ದು, ಮ್ಯಾಚ್ ಆಗಿದ್ದು ಅದು ಗೋಲ್ಡ್ ಕೋಸ್ಟಲ್ಲಿ. ಸಖತ್ತೂರು, ತುಂಬ ಚೆನ್ನಾಗಿದೆ ರೀ, ಮಸ್ಟ್ ವಿಸಿಟ್. ಇದು ಹೋಟೆಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೆಶ್ ಫ್ರೂಟ್ ಸೆಲೆಕ್ಷನ್ನು, ಎಷ್ಟು ರೀತಿ ಹಣ್ಣುಗಳಿಟ್ಟಿದ್ದಾರೆ. ಹಾಗೆ ಮೆಹಕಿದ್ದಾರೆ ಇಲ್ಲಿ ನಮ್ಮ ಜೊತೆಗೆ. ಕ್ರಯಾನ್ ಇಟ್ಟಿದ್ದಾರೆ. ಇದು ಆಸ್ಟ್ರೇಲಿಯನ್ ಫೇಮಸ್ ಕ್ರಯಾನ್ಸು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬ್ರೆಡ್ಗಳು, ಥರವಾದ ವಿಧವಾದ ಬ್ರೆಡ್ಗಳು. ಇಲ್ಲಿ ಒಂದು ಬೆಳಗಿನ ತಿಂಡಿಗೆ $35 ಅಂದರೆ ಆಲ್ಮೋಸ್ಟ್ 2200 ಈ ಥರ ತೊಗೊಳ್ತಾರೆ. ಬಟ್ ನಾವು ಇದೇ ಹೋಟೆಲ್ ಉಳಿದಿರೋದ್ರಿಂದ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಬೆಳಗಿನ ತಿಂಡಿ ಆಮ್ಲೆಟ್ಟು, ಯೋಗರ್ಟ್ ಮತ್ತು ಹಣ್ಣು, ಇನ್ನು ಸ್ವಲ್ಪ ಹಣ್ಣು ಮತ್ತು ಒಂದು ಪೀಸ್ ಬ್ರೆಡ್. ಸ್ವಾಗತ ಎಲ್ಲರಿಗೂ ವಿಶ್ವಪ್ರಸಿದ್ಧವಾದ ಗೋಲ್ಡ್ ಕೋಸ್ಟ್ ಆಸ್ಟ್ರೇಲಿಯಲ್ಲಿರುವಂತಹ ಸೀ ವರ್ಲ್ಡ್ಗೆ. ಇವತ್ತು ಹೆಂಗಿರುತ್ತೆ ವಿಡಿಯೋಸು ಅಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಆಗುತ್ತೆ. ಎಷ್ಟು ಜನ ಎಂಟ್ರಿ ತೊಗೋತಾರೆ ನೋಡಿ, ಎಲ್ಲ ಮಕ್ಕಳ ಜೊತೆ ಬರ್ತಾ ಇದ್ದಾರೆ. ಫಸ್ಟು ಸೀಲ್ಸ್ದು ಒಂದು ಶೋ ನೋಡ್ತಾ ಇದ್ದೀವಿ, ಬನ್ನಿ. ಮಕ್ಕಳು ಸ್ಟ್ರೋಲರ್ಸ್ ಇಡೋದಕ್ಕೆ ಜಾಗ ಮಾಡಿದ್ದಾರೆ. ಇದು ಶೋ ಜಾಗ. ಮಾರ್ನಿಂಗ್. ವಾವ್ ನೋಡಿ, ಅದು ಕೂಡ ಡಸ್ಟ್ಬಿನ್ಗೆ ಆಗ್ತಾ ಇದೆ. ವಾವ್, ಓ ಶುರುವಾಯಿತು ಶೋ. ಫಸ್ಟ್ ಟೈಮ್ ಸೀಲ್ ಹುಡುಕ್ತಾ ಇದ್ದೀರಾ? ಓ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾ ಇದೆ ನೋಡಿ ಅದು. ವಾವ್, ಹಲೋ. ಅದ್ರ ಹೆಸರು ಜೂಲಿಯಸ್ ಅಂತೆ. ಅದಕ್ಕೆ ಮೀನು ಊಟ ಆಗ್ತಾ ಇದ್ದಾರೆ.
ಅಯ್ಯೋ ಎಂಟ್ರಿ ಹೆಂಗೆ ಕೊಡ್ತಾ ಇದೆ ನೋಡಿ ಅದು. ಮೈ ಗಾಡ್. ಒಬ್ಬ ಹುಡುಗನ ಚೂಸ್ ಮಾಡಿ ಕೂರಿಸಿ ಫೋಟೋ ತೆಗಿಸ್ತಾ ಇದ್ದಾರೆ. ಎಲ್ಲ ಒಂದು ಮಾರ್ಕೆಟಿಂಗ್ ಸ್ಟಂಟ್. ಬಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಪಾರ್ಕಿಗೆ ಬಂದಾಗ ಸಾಕಷ್ಟು ಗೇಮ್ಸ್ ಕೂಡ ಆಡ್ಬೋದು. ಅದಕ್ಕೆಲ್ಲ ಸಪ್ರೇಟ್ ದುಡ್ಡು ಕೊಟ್ಟು ತೊಗೋಬೇಕು. ನೋಡಿ ಇಲ್ಲಿ ಆಡ್ತಾ ಇದ್ದಾರೆ. ಲಾಬ್ಸ್ಟರ್ ಪಾಟ್ ಅಂತ ಆಟದ ಹೆಸರು. ಓ ಬಾಲ್ ಅದರೊಳಗೆ ಕೂತ್ಕೋಬೇಕು. ಆಚೆ ಬಿದ್ದರೆ ಪ್ರೈಸ್ ಇಲ್ಲ. ಯಾ ಚೀಟಿಂಗ್ ಅಂತ ಹೇಳ್ತಾರೆ. ಚೀಟಿಂಗು ಅಂತಾಗ ಗೋಳಾಡ್ತಾ ಏನೋ ಅವನು. ನಾವಿವಾಗ ನೆಕ್ಸ್ಟ್ ಬಂದಿರೋದು ರೇ ರೀಫ್ ಅನ್ನೋ ಜಾಗ. ಸ್ಟಿಂಗ್ ರೇ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಆಸಿ ಫೇಮಸ್ ನ್ಯಾಚುರಲಿಸ್ಟ್ ಮತ್ತು ಕನ್ಸರ್ವೇಷನಿಸ್ಟ್ ಸ್ಟೀವ್ ಎರ್ವಿನ್ ಅವರು ಸತ್ತಿದ್ದು ಇದೇ ಸ್ಟಿಂಗ್ ರೇ ಪ್ರಾಬ್ಲಮಿಂದ. ಅದು ಚುಚ್ಕೊಂಡ್ಬಿಡ್ತಾವೆ ಕೊಂಬು ಅವ್ರಿಗೆ. ನೋಡಿ ಈ ಜಾಗದಲ್ಲಿ ನೀವು ಬಂದು ಸ್ಟಿಂಗ್ ರೇಸ್ನ ಅಬ್ಸರ್ವ್ ಮಾಡ್ಬೋದು, ಅದಕ್ಕೆ ಫೀಡ್ ಮಾಡ್ಬೋದು. ಎಂತಹ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಇದು. ಒಳ್ಳೆ ತಟ್ಟೆ ಥರ ಇರುತ್ತೆ. ಹಿಂದ್ಗಡೆ ಒಂದು ಕೊಕ್ಕೆ ನೋಡಿ ಎಷ್ಟು ದುಡಿದಿದೆ ಇದು. ಎಷ್ಟು ದೊಡ್ಡ ದೊಡ್ಡ ಸ್ಟಿಂಗ್ ರೇಸು. ವಾವ್, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಈ ಜಾಗವನ್ನು. ನಮಗೂ ಅಷ್ಟೇ ದೊಡ್ಡವ್ರಿಗೂ ಈ ಥರ ಮ್ಯಾಜಿಕಲ್ ಕ್ರಿಯೇಚರ್ಸ್ನ ಮುಟ್ಟೋದು, ಫೀಲ್ ಮಾಡೋದು ಒಂದು ಹೊಸ ರೀತಿಯ ಅನುಭವ. ಈ ಥರ ಪಿತಿ 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 ಥರ ಇದೆ ಮುಟ್ಟೋದಕ್ಕೆ. ವಾವ್, ಮುಟ್ಟೋದಕ್ಕೆ ಸಿಕ್ಕಾಬಿಟ್ಟು ಅದೇ ಬರುತ್ತೆ, ಬಂದು ಬೆನ್ನು ಕೆರೆಸ್ಕೊಂಡು ಹೋಗುತ್ತೆ. ಬಾ ಕೆರಿತೀನಿ ಬಾ. ಇದು ಬರ್ತಾ ಇದೆ, ಇದು ಕೆರೆಸ್ಕೊಳ್ಳೋದಕ್ಕೆ ಅಂತಾರೆ ನೋಡಿ. ಯಾ ಇಟ್ಸ್ ಕಮಿಂಗ್. ಯಾ ಪ್ರತಿಯೊಂದು ಜಾಗದಲ್ಲೂ ಎಷ್ಟು ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಸ್ಟಿಂಗ್ರೇ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಹುಡುಗರು ಸ್ಟಿಂಗ್ ರೇಸು ಈ ರೀತಿ 2 ಕ್ಲಿಪ್ಪರ್ಸ್ ಇರುತ್ತೆ, ಆದರೆ ಹುಡುಗಿರಿಗೆ ಏನೂ ಇರಲ್ಲ. ಅದಾದಮೇಲೆ ಯಾಕೆ ಇದರ ಮೂತಿ ಅಂದರೆ ಬಾಯಿ ಕೆಳಗಡೆ ಇರುತ್ತೆ, ಅಂದರೆ ಮೇಲ್ಗಡೆ ಹಿಂಗೆ ಕಾಣುತ್ತೆ, ಕೆಳಗಡೆ ಮೂತಿ ಇರುತ್ತೆ. ಯಾಕೆಂದರೆ ಸಮುದ್ರದ ತಳದಲ್ಲಿ ಸಿಗುವಂತಹ ಊಟ ತಿಂಡಿಗಳನ್ನು ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಅದಾದಮೇಲೆ ಇದಕ್ಕೆ ಸ್ಪೆಷಲ್ ಒಂದು ಪವರ್ ಇದೆ. ಇದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಡಿಟೆಕ್ಟ್ ಮಾಡಬಲ್ದು ನೀರೊಳಗೆ. ಸೊ ಇದರಿಂದ ಏನಾಗುತ್ತೆ, ಅಕ್ಕಪಕ್ಕ ಬರ್ತಾ ಇರುವಂತಹ ಮೀನುಗಳು ಮತ್ತು ಬೇರೆ ಊಟ ತಿಂಡಿಗಳು ಇದಕ್ಕೆ ಅರ್ಥ ಆಗುತ್ತೆ. ಈ ಜಾಗದಲ್ಲಿ ನೀವು ಸ್ಟಿಂಗ್ ರೇಸ್ಗೆ ಊಟ ತಿಂಡಿಯನ್ನು ಹಾಕ್ಬೋದು. ನೆಕ್ಸ್ಟು ಡಾಲ್ಫಿನ್ಸ್ನ ತೋರಿಸ್ತೀನಿ ಬನ್ನಿ. ಇದೇ ಜಾಗದಲ್ಲಿ ಡಾಲ್ಫಿನ್ ಶೋ ನಡೆಯೋದು. ನಿಮಗೆ ಕರೆಕ್ಟಾಗಿ ತೋರಿಸ್ಬೇಕು ಅಂದ್ಬಿಟ್ಟು ಫಸ್ಟೇ ಬಂದುಬಿಟ್ಟಿದ್ದೀನಿ. ಬೆಸ್ಟ್ ಸೀಟ್ ತೊಗೊಂಡು ಕರೆಕ್ಟಾಗಿ ತೋರಿಸ್ತೀನಿ. ಮಕ್ಕಳೆಲ್ಲ ಚೆನ್ನಾಗಿ ನೋಡಿ. ಇಲ್ಲೇ ಇದೆ ಡಾಲ್ಫಿನ್ಸ್ ಆಲ್ರೆಡಿ. ಎಷ್ಟು ಮುದ್ದ ಕೂತಿದೆ ನೋಡಿ. ವಾವ್, ಐ ಹ್ಯಾವ್ ನೆವರ್ ಸೀನ್ ಅ ಡಾಲ್ಫಿನ್. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದೆಮ್. ಯಾ, ಹೆಂಗೆ ಆಟ ಆಡ್ತದೆ ನೋಡಿ ನೀರಲ್ಲಿ. ಹಾಯ್ ನೋಡಿ ಪಕ್ಕ ಯಾರು ಬಂದು ಕೂತ್ಕೊಂಡ್ರು ಅಂತ. The SeaWorld today, handling 22 people and Ram enjoying every part of the SeaWorld. I know, he's having fun. I'm loving it. That's good. ಅಲ್ಲಿ ನೋಡಿ ಅದ್ರದ್ದು ಹೆಂಗಿದೆ ಅಂತ, ಅಲ್ಲೂ ನಾಲ್ಗೆ.
ಸಖತ್ತಾಗಿತ್ತು. ಬಾಯ್. ಹೆಂಗ್ ಬಾಯ್ ಮಾಡ್ತಾ ನೋಡಿ. ಡಾಲ್ಫಿನ್ಸು ನೋಡೋದಕ್ಕೆ ಸಿಕ್ಕಾಪಟ್ಟೆ ಮುದ್ದಾಗಿರುತ್ತೆ, ಆದರೆ ಅದು ಕಾರ್ನಿವರಸ್, ಅಂದರೆ ಮಾಂಸಾಹಾರಿ ಪ್ರಾಣಿಗಳು, ಮೀನು ತಿನ್ನುತ್ತೆ. ವೇಲ್ ಇದೆಯಲ್ಲ, ವೇಲು ಕೂಡ ಒಂದು ಜಾತಿಯ ಡಾಲ್ಫಿನ್ನೇ. ಸೊ ವೇಲು ಡಾಲ್ಫಿನ್ನು ಬೇರೆ ಬೇರೆ ಅಲ್ಲ, ವೇಲು ಕೂಡ ಒಂದು ರೀತಿಯ ಡಾಲ್ಫಿನ್ನು. ವೇಲು ಅದಕ್ಕಿಂತ ದೊಡ್ಡದಾದಂತಹ ಸಮುದ್ರ ಸಿಂಹ ಮತ್ತು ದೊಡ್ಡ ಪೆಂಗ್ವಿನ್ಸು ಇಂಥವನ್ನು ನುಂಗಾಕತ್ತೆ. ಇದು ಬರೀ ಮೀನಿಗಿನ ತಿನ್ಕೊಂಡು ಆರಾಮಾಗಿರುತ್ತೆ. ನೋಡೋದಕ್ಕೆ ಮುದ್ದಾಗಿರೋದೆಲ್ಲ ವೆಜಿಟೇರಿಯನ್ಸ್ ಅಲ್ಲ. ಪೆಂಗ್ವಿನ್ಸು ಹೈಲಿ ಇಂಟೆಲಿಜೆಂಟ್ ಆಗಿರೋದ್ರಿಂದ ಗುಂಪು ಕಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ತನ್ನ ಬೇಟೆಯನ್ನು ಸರೌಂಡ್ ಮಾಡಿ, ಮನುಷ್ಯರು ಹಿಂದಿನ ಕಾಲದಲ್ಲಿ ಹೇಗೆ ಬೇಟೆ ಆಡ್ತಾಯಿದ್ರು, ಅಲ್ಲೊಬ್ಬ ಇಲ್ಲೊಬ್ಬ ಎಲ್ಲ ಕಡೆಯಿಂದನೂ ಕವರ್ ಮಾಡಿಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಈಗ ಹಂದಿನೋ ಅಥವಾ ಇನ್ನೊಂದಿನೋ ಬೇಟೆ ಆಡಿಸ್ಕೊಂಡು ಆ ಕಡೆ ಹೋದರೆ ಅಲ್ಲೂ ಲಾಕು ಇಲ್ಲೂ ಲಾಕು, ಅದೇ ಥರ ಕೂಡ ಡಾಲ್ಫಿನ್ಸು ಸಮುದ್ರದ ಒಳಗೆ ಹಂಟಿಂಗ್ ಮಾಡ್ತವೆ. ಸಿಕ್ಕಾಪಟ್ಟೆ ಫಾಸ್ಟ್ ಕೂಡ, 30 km/h ಒಳಗೆ ಪ್ರೊಪೆಲ್ ಮಾಡುತ್ತೆ. ಅದರ ಹಿಂದೆ ಬಾಲ ಇದೆಯಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಲ್ಮೋಸ್ಟು 8 ರಿಂದ 15 ನಿಮಿಷಗಳ ಕಾಲ ಉಸಿರನ್ನು ಕಟ್ಟುಬಲ್ಲಂತಹ ಪ್ರಾಣಿ. ಪೆಂಗ್ವಿನ್ಸು ಮಲ್ಕೊಳ್ಳೋಂತಹ ಪ್ರಕ್ರಿಯೆ ಬಹಳ ಇಂಟ್ರೆಸ್ಟಿಂಗು. ಯಾಕೆ ಅಂದರೆ ಪ್ರಪಂಚದಲ್ಲೇ ಬೇರೆ ಯಾವ ಪ್ರಾಣಿನೂ ಈ ಥರ ಮಲಗಲ್ಲ. ಯೂನಿ ಹೆಮಿಸ್ಫೆರಿಕ್ ಸ್ಲೋ ವೇವ್ ಸ್ಲೀಪ್ ಅಂತ ಹೇಳ್ತಾರೆ. ಹೇಗೆ ಅಂದರೆ ಈಗ ನಮ್ಮದು ಮನುಷ್ಯರ ಬ್ರೈನು ಇದು ನಮ್ಮದಕ್ಕಿಂತ ಜಾಸ್ತಿ 1 ರಿಂದ 1.5 kg ಇರುತ್ತೆ ಅದರ ಬ್ರೈನು. ಅದಕ್ಕೆ ಅದು ಬಹಳ ಇಂಟೆಲಿಜೆಂಟ್ ಕೂಡ. ಮತ್ತು ಅದರ ಏನಂತಾರೆ ನರ್ವ್ಸ್, ಆ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕೂಡ ಬಹಳ ಚೆನ್ನಾಗಿ ಡಿಸೈನ್ ಆಗಿರೋದ್ರಿಂದ ಡಾಲ್ಫಿನ್ಸ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ವೆರಿ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ದೆನ್ ಹ್ಯೂಮನ್ಸ್. ಟೂಲ್ಸು ಮತ್ತು ಮಿರರ್ಸು ಇದನ್ನು ಕೂಡ ಬಳಕೆ ಮಾಡುತ್ತೆ. ಸಾಕಷ್ಟು ಟೆಸ್ಟಿಂಗ್ ನಡೆದಿದೆ, ಅದ್ರ ಬಗ್ಗೆ ಓದಿ ತುಂಬ ಇಂಟ್ರೆಸ್ಟಿಂಗು. ಮಲಗೋದ್ರ ಬಗ್ಗೆ ಮಾತಾಡೋಣ. ಈಗ ಬ್ರೈನ್ ಹಿಂಗಿದ್ರೆ ಅರ್ಧ ಬ್ರೈನ್ ಯೂನಿ ಹೆಮಿಸ್ಫೆರಿಕ್ ಅಂದರೆ ಅರ್ಧ ಮೆದುಳನ್ನು ಬಳಕೆ ಮಾಡಿ ನಿದ್ದೆ ಮಾಡುತ್ತೆ. ಹೆಂಗೆ ಅಂದರೆ ಈಗ ಈ ಕಡೆ ಮೆದುಳನ್ನು ನಿದ್ದೆ ಮಾಡ್ತಾ ಇದೆ ಅಂದರೆ ಈ ಕಣ್ಣನ್ನು ಮುಚ್ಕೊಳ್ಳುತ್ತೆ, ಈ ಕಡೆ ಬ್ರೈನನ್ನು ನಿದ್ದೆ ಮಾಡ್ತಾ ಇದೆ ಅಂದರೆ ಈ ಕಡೆಯನ್ನು ಮುಚ್ಕೊಳ್ಳುತ್ತೆ. ಯಾಕೆ ಹಿಂಗೆ ಮಾಡುತ್ತೆ ಅಂದರೆ ಒಂದು ಪ್ರೆಡೇಟರ್ಸ್ ಈಗ ಸಮುದ್ರದ ಒಳಗೆ ಇದ್ದಾಗ ಅಲ್ಲೇ ಮಲಗಬೇಕಲ್ವಾ, ಇದು ಸ್ವಿಮ್ ಮಾಡಿಕೊಂಡು ಮಲಗುತ್ತೆ ಅಥವಾ ಹಾಗೆ ತೇಲಾಡಿಕೊಂಡು ಮಲಗುತ್ತೆ. ಮಲಗಿದ್ದಾಗ ಒಂದು ಕಣ್ಣು ಆ್ಯಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ಏನಾದ್ರು ಬೇರೆ ಇದನ್ನು ಅಟ್ಯಾಕ್ ಮಾಡುವಂತಹ ಬೇರೆ ಕ್ರಿಯೇಚರ್ಸ್ ಬಂದಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸಂಪೂರ್ಣವಾಗಿ ನಿದ್ದೆ ಹೋಗ್ಬಿಟ್ರೆ ಪ್ರಜ್ಞಾಹೀನರಾಗ್ಬಿಡ್ತೀವಿ. ಈಗ ನಾವು ಮನುಷ್ಯರು ಮಲಗಿದ್ರೆ ನಮ್ಮನ್ನು ಯಾರು ಎತ್ತಾಕೊಂಡು ಹೋದ್ರೂ ಗೊತ್ತಾಗಲ್ಲ, ಆ ಥರ ಸಿಚುವೇಷನಲ್ಲಿ ಇರ್ತೀವಿ. ಬಟ್ ಇದು ಬಹಳ ಅದರಲ್ಲೂ ಬುದ್ಧಿವಂತಿಕೆ ಉಪಯೋಗಿಸಿ ಅರ್ಧ ಬ್ರೈನಲ್ಲಿ ಒಂದು ಸಲ ಮಲಗಿದ್ರೆ 4 hours ಮಲಗುತ್ತೆ, ಇನ್ನೊಂದು ಸರಿ ಮಲಗಿದಾಗ 4 hours ಮಲಗುತ್ತೆ. ಅದರಿಂದ ಏನಂದರೆ ಸಂಪೂರ್ಣದ ಬ್ರೈನ್ಗೆ ರೆಸ್ಟ್ ಸಿಗುತ್ತೆ. ಯುನೀಕ್ ಅಲ್ವಾ? ಡಾಲ್ಫಿನ್ಸಿನ ಆಯಸ್ಸು ಎಷ್ಟು? 20 ರಿಂದ 50 ವರ್ಷಗಳು. ಡಾಲ್ಫಿನ್ಸ್ ಎಷ್ಟು ಸೋಷಿಯಲ್ ಆಗಿರುತ್ತೆ. ಈಗ ನಾವು ಹೇಳ್ತಾವಲ್ಲ, ಮನುಷ್ಯರು 4 ಜನ ಜೊತೆ ಬೆರೆತು ಖುಷಿಯಾಗಿದ್ದು, ಫ್ರೆಂಡ್ಸ್ನ ಮಾಡಿಕೊಂಡು, ರಿಲೇಟಿವ್ಸ್ ಜೊತೆ ಚೆನ್ನಾಗಿದ್ದು, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿದ್ದರೆ ಜಾಸ್ತಿ ದಿವಸ ಬದುಕ್ತಾರೆ. ಇಲ್ಲಾಂದರೆ ದುಡ್ಡಿದ್ರು ಕಾಸಿದ್ರು ಐಸೋಲೇಟೆಡ್ ಆಗಿ ಒಬ್ಬರೇ ಬದುಕಿದ್ರೆ ಜಾಸ್ತಿ ದಿವಸ ಬದುಕಲ್ಲ. ಯಾಕೆಂದರೆ ನಾವು ಸೋಷಿಯಲ್ ಬೀಯಿಂಗ್ಸ್. ಅದೇ ರೀತಿ ಡಾಲ್ಫಿನ್ಸ್ ಕೂಡ ಸೋಷಿಯಲ್ ಬೀಯಿಂಗ್ಸು. ಹೆಚ್ಚಾಗಿ ಅದರ ಗುಂಪಿನ ಜೊತೆ ಇದ್ದಷ್ಟು ಅದು ಜಾಸ್ತಿ ಬದುಕತ್ತೆ, 50 ವರ್ಷದವರೆಗೂ ಬದುಕತ್ತೆ. ಮತ್ತು ಒಂದು ಡಾಲ್ಫಿನ್ಗಿಂತ ಹೆಚ್ಚು ಡಾಲ್ಫಿನ್ಸ್ ಜೊತೆಗಿದ್ರೆ ಅದರ ಪಾಡ್ಸ್ ಅಂತ ಹೇಳ್ತಾರೆ. ಸೊ ಪಾಡ್ಸ್ ಆಫ್ ಡಾಲ್ಫಿನ್ಸ್ ಅಂದರೆ ಆ ಒಂದು ಡಾಲ್ಫಿನ್ನ ಒಂದು ಗುಂಪು ಅಂತ ಕರೆಯಲ್ಪಡುತ್ತೆ. ಪಾಡ್ಸ್, PODS. ಡಾಲ್ಫಿನ್ಸು ಬರೀ ಸಮುದ್ರದಲ್ಲಿ ಮಾತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳು. ಡಾಲ್ಫಿನ್ಸು ಫ್ರೆಶ್ ವಾಟರ್ ನದಿಗಳಲ್ಲಿ ಕೂಡ ಕಂಡುಬರುತ್ತೆ. ಪ್ರತಿಯೊಂದು ಡಾಲ್ಫಿನ್ ಕೂಡ ಒಂದರ ಜೊತೆ ಒಂದು ಕಮ್ಯುನಿಕೇಟ್ ಮಾಡುತ್ತೆ ವಿಸಿಲ್ಸ್ ಮೂಲಕ. ಈ ಥರ ಬೇರೆ ಬೇರೆ ವಿಸಿಲ್ ಸೌಂಡ್ಸಲ್ಲಿ ಬೇರೆ ಒಂದು ಲ್ಯಾಂಗ್ವೇಜನ್ನು ಅಥವಾ ಎಕ್ಸ್ಪ್ರೆಷನ್ನ ಕೊಡೋಕ್ಕೆ ಇಷ್ಟಪಡುತ್ತೆ. ಹಾಗೆ ಡಾಲ್ಫಿನ್ಸ್ ವೆರಿ ವೆರಿ ಎಮೋಷನಲ್. ಅಂದರೆ ಅದಕ್ಕೆ ನಮ್ಮ ಥರನೇ ಮನುಷ್ಯರ ಥರ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಆವೇಶ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ಮನುಷ್ಯರ ರೀತಿಯಲ್ಲೇ ಡಾಲ್ಫಿನ್ಸ್ ಬ್ರೈನು ಕೂಡ ಪ್ರೋಗ್ರಾಮ್ ಆಗಿರೋದು. ಈಗ ಸೈಂಟಿಸ್ಟ್ಗಳು ಇದರ ಆಲ್ಗರಿದಮ್ನ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಡೀಪ್ ಅಂಡರ್ ಓಷನ್ ಏನು ಕಮ್ಯುನಿಕೇಷನ್ ನಡೀತಾ ಇದೆ ಅನ್ನೋ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅರ್ಥ ಮಾಡ್ಕೊಂಡ್ರೆ ಅದರಿಂದ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ಡಾಲ್ಫಿನ್ಸ್ಗೆಲ್ಲೂ ಶೋ ಮಾಡಿಸ್ತೀವಿ ನಾವು, ಅದರಲ್ಲೂ ದುಡ್ಡು ಮಾಡ್ತೀವಿ. ನಾನು ನೋಡ್ತಾ ಇಲ್ಲ ಅಂತಲ್ಲ, ಆದರೂ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯರು ನಾವು ಹೇಗೆ ಪ್ರತಿಯೊಂದು ಪ್ರಾಣಿಗಳನ್ನು ನಮಗೆ ಹೆಂಗೆ ಬೇಕೋ ಹಾಗೆ ಟ್ರೈನ್ ಮಾಡಿಕೊಂಡು ಅದರಿಂದ ನಾವು ಮತ್ತೆ ಬೆನಿಫಿಟ್ ಮಾಡ್ಕೋತಾ ಇದ್ದೀವಿ. ಆದರೆ ಡಾಲ್ಫಿನ್ಸ್ ಇವತ್ತಿಗೂ ಕೂಡ ಎಂಡೇಂಜರ್ಡ್ ಆಗಿದೆ. 40ಕ್ಕೂ ಹೆಚ್ಚು ವಿಧವಾದ ಡಾಲ್ಫಿನ್ಸು ಈ ವಿಶ್ವದಲ್ಲಿದೆ. ಆದ್ರೂ ಸಾಕಷ್ಟು ಇದರಲ್ಲಿ ಇವಾಗ ಇನ್ನೇನು ಎಕ್ಸ್ಟಿಂಕ್ಟ್ ಆಗುವಂತಹ ಸಂದರ್ಭ ಕೂಡ ಒದಗಿ ಬಂದಿರೋದು ಬಹಳ ಬೇಸರದ ಸಂಗತಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಸೀಲ್ಗೆ ಮೇಡಮ್ಮು ಹಲ್ಲು ಉಜ್ತಾ ಇರೋದನ್ನ. ಕಾರಣ ಏನಪ್ಪಾ ಅಂದ್ರೆ ಸೀಲ್ಸ್ ಹುಟ್ಟಿದಾಗ ಅದಕ್ಕೆ ಬಿಳಿ ಹಲ್ಲಿರುತ್ತೆ. ಅದಾದ ಮೇಲೆ ಮೀನು ಪಳ್ತಿದ್ದೆಲ್ಲ ತಿಂದ ಮೇಲೆ ಅದು ಕಪ್ಪಾಗಕ್ಕೆ ಶುರುವಾಗುತ್ತೆ. ಅದರಿಂದ ಅದಕ್ಕೆ ಸಿಕ್ಕಾಪಟ್ಟೆ ಡೆಂಟಲ್ ಇಶ್ಯೂಸ್ ಬಂದು ಇನ್ಫೆಕ್ಷನ್ ಆಗಿ ಸಾಕಷ್ಟು ಸೀಲ್ಗಳ
ಪ್ರಾಬ್ಲಮ್ ಕೂಡ ಆಗುತ್ತಂತೆ. ಅದಕ್ಕೋಸ್ಕರ ಕ್ಯಾಪ್ಟಿವಿಟಿಲಿರುವಂತಹ ಸೀಲ್ಗಳಿಗೆ ಮೇಡಮ್ ಅಲ್ಲುಜ್ಜಿ ಮೀನ್ ತಿನ್ನಿಸ್ತಾ ಇದ್ದಾರೆ ನೋಡಿ. ಬಹಳ ಅಪರೂಪವಾದ ನೋಟ, ಎಷ್ಟು ಮುದ್ದಾಗಿ ಮುಗ್ಧವಾಗಿ ಕಾಣುತ್ತೆ ಈ ಪ್ರಾಣಿ. ಮುಖ ಕೆರ್ಕೋತಾ ಇದೆ, ಅದರ ಫೀಟ್ ನೋಡಿ ಹೇಗೆ ಅಡ್ಯಾಪ್ಟ್ ಆಗಿದೆ ಸಮುದ್ರಕ್ಕೋಸ್ಕರ ಅಂತ. ಅದ್ರ ಮೈ ಮೇಲೆ ಒಂದು ರೀತಿಯ ಜಿಡ್ಡು ಕೂಡ ಕವರಿಂಗ್ ಇರುತ್ತೆ, ತಣ್ಣನೆಯ ನೀರಿಂದ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಐಸಲ್ಲೂ ಇರುತ್ತೆ ಇದು, ಐಸ್ ನೀರಲ್ಲೂ ಸ್ವಿಮ್ಮಿಂಗ್ ಮಾಡುತ್ತೆ. ಆಲ್ಮೋಸ್ಟ್ ತನ್ನ ಇಡೀ ಲೈಫನ್ನ ಅಂಡರ್ ದ ಓಷನ್ ಕಳಿಯುತ್ತೆ. ಅದಾದ್ಮೇಲೆ ಬಂದು ಶಿವ ಅಂತ ಬೀಚ್ ಸೈಡ್ ಮಲ್ಕೊಂಡ್ಬಿಡುತ್ತೆ. ನಾವೆಲ್ಲ ಬೀಚ್ ಲೈಫ್ ಬೇಕು ಅಂತ ಕೇಳ್ಕೊತಾ ಇರ್ತೀವಿ, ಇದು ಇಡೀ ಲೈಫನ್ನೇ ಬೀಚಲ್ಲಿ ಕಳಿಯುತ್ತೆ. ನಾವು ಒಂದು ನಮಸ್ಕಾರ ಹೊಡೆದು ಶೋ ಮುಗಿತಾ ಇದೆ. ಸಖತ್ತಾಗಿತ್ತು, ಸಖತ್ ಮಜಾ ಇತ್ತು. ಸೀಲ್ಸ್ ಕೂಡ ಸಮುದ್ರದ ಮ್ಯಾಜಿಕಲ್ ಕ್ರಿಯೇಚರ್ಸು. ಈಗಷ್ಟೇ ಆ ಶೋ ನೋಡಿದ್ರಿ, ಎಷ್ಟು ಸಖತ್ತಾಗಿತ್ತು. ರೆಸ್ಕ್ಯೂ ಮಾಡಿ ಇಲ್ಲಿ ಟ್ರೈನ್ ಮಾಡಿ ನಮಗೆಲ್ಲ ಎಜುಕೇಟ್ ಮಾಡ್ತಾಯಿದ್ದಾರೆ. ಗುಡ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಸೀಲ್ಸು ಅಂಡರ್ ದ ಓಷನ್ 900 ಮೀಟರ್ ಡೈವ್ ಮಾಡುತ್ತಂತೆ. ಯಪ್ಪ, ಇಮ್ಯಾಜಿನ್ ಮಾಡಿ ನೀವು, ನಾವು 10-20 ಮೀಟ್ರ್ ಡೈವ್ ಮಾಡಿದ್ರೇ ನಮಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಸಿಕ್ನೆಸ್ ಆಗುತ್ತೆ. ಅದಕ್ಕೆ ಆಚೆ ಬರ್ತಿದ್ದಾಗೆ ನಾವು ಕರೆಕ್ಟಾಗಿ ಇರಬೇಕು, ಮತ್ತು ಹಾರಬಾರ್ದು, ಫ್ಲೈಟ್ ತೊಗೋಬಾರ್ದು, ಏನೇನೋ ರೂಲ್ಸ್ ಇದೆ. ಆದರೆ ಸೀಲ್ಸು ಕೋಲ್ಡ್ ವಾಟರಲ್ಲಿ, ಅದಕ್ಕೆ ಕೋಲ್ಡ್ ವಾಟರ್ ಅಂದರೆ ತುಂಬ ಇಷ್ಟ, ಫುಲ್ಲು 900 ಮೀಟ್ರ್ವರೆಗೂ ಹೋಗಿ ಸ್ವಿಮ್ಮಿಂಗ್ ಮಾಡುತ್ತಂತೆ. ಯಪ್ಪ, ಎಂಥ ಅಚೀವ್ಮೆಂಟು. ಆಮೇಲೆ ಸೀಲ್ಸ್ ಇದೆಯಲ್ಲ, ಅದರ ಮಕ್ಕಳಿಗೆ ಕೊಡುವಂಥ ಹಾಲಿದೆಯಲ್ಲ, ಅದರಲ್ಲಿ 50% ಫ್ಯಾಟ್ ಇರುತ್ತೆ. ಒಂದೇ ದಿವಸದಲ್ಲಿ ಬೇಬೀಸು 2 kg ದಪ್ಪ ಆಗುವಂತಹ ಕ್ಯಾಲರೀಸು ಸೀಲ್ ಮಿಲ್ಕಲ್ಲಿರುತ್ತೆ. ಅದರ ಅರ್ಥ ಏನಂದರೆ ಅವರು ಬದುಕೋದು ಕೋಲ್ಡರ್ ರೀಜನ್ಸಲ್ಲಲ್ವ, ಅಲ್ಲಿ ಫ್ಯಾಟ್ ಜಾಸ್ತಿ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನ್ಯಾಚುರಲಿ ಭಗವಂತ ಕೊಟ್ಟಿರುವಂತಹ ಗಿಫ್ಟು. ಮಕ್ಕಳಿಗೆ ಬೇಕಾದಷ್ಟು ಆಟಗಳು, ಡಕ್ ಹಿಡಿಯೋ ಆಟ ಗೆದ್ರೆ ಬೊಂಬೆಗಳು. ಈಗ ನಾವು ಓಡಾಡ್ತಾ ಇರುವಂತಹ ಸೀ ವರ್ಲ್ಡ್ನ ಪ್ರೈಸಸ್ ಬಗ್ಗೆ, ಟಿಕೆಟ್ಸ್ ಬಗ್ಗೆ ನಾನು ಹೇಳ್ತೀನಿ. ಆನ್ಲೈನ್ ಕೂಡ ಟಿಕೆಟ್ ಬುಕ್ ಮಾಡ್ಕೋಬೋದು, ಇಲ್ಲೇ ಡೈರೆಕ್ಟಾಗಿ ಬಂದು ಕೂಡ ತೊಗೋಬೋದು. ಕಾರ್ಡ್ ಮತ್ತು ಕ್ಯಾಶ್ ಎರಡು ಆಕ್ಸೆಪ್ಟ್ ಮಾಡ್ತಾರೆ ಸ್ಪಾಟಲ್ಲಿ. ಆನ್ಲೈನ್ ಆದರೆ ಗೊತ್ತಲ್ಲ, ಬರೀ ಕಾರ್ಡು ಅಥವಾ ಇಲ್ಲಿಯ ಲೋಕಲ್ ಪೇಮೆಂಟು. ಒಂದು ದಿವಸಕ್ಕೆ ಸೀ ವರ್ಲ್ಡ್ನ ದರ 6,900 ರೂಪಾಯಿ ಅಥವಾ $100. ಕೆಲವು ಪ್ಲ್ಯಾಟ್ಫಾರ್ಮ್ಸಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಕೆಲವು ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೆಲವು ಸಲ ಆಫರ್ಸ್ ಇರುತ್ತೆ, ನೋಡ್ಕೊಳ್ಳಿ. ಬಟ್ ಇದನ್ನು ನೋಡೋದಕ್ಕೆ ಬೆಟರ್ ವೇ ಅಂದರೆ ಒಟ್ಟು ವಿಲೇಜ್ ರೋಡ್ ಶೋ ಅವ್ರದ್ದು, ಅಂದರೆ ವಿಲೇಜ್ ರೋಡ್ ಶೋ ಅನ್ನೋದು ಒಂದು ಕಂಪ್ನಿ, ಅವ್ರದ್ದೇ ಸೀ ವರ್ಲ್ಡು, ಮೂವಿ ವರ್ಲ್ಡ್, ಇನ್ನೂ ಸಾಕಷ್ಟು ಜಾಗಗಳಿದೆ ಇಲ್ಲಿ, ಬೇರೆ ಬೇರೆ ಥೀಮ್ ಪಾರ್ಕ್ಸು ಎಲ್ಲ ಸೇರಿ 7 ದಿವಸಕ್ಕೆ ಕಂಬೈನ್ಡ್ ಪಾಸ್ ಕೊಡ್ತಾರೆ. ಅದು ನಿಮಗೆ $199 ಅಂದರೆ ಹತ್ತತ್ರ 14,000 ಆಗುತ್ತೆ. ಅದನ್ನು ಕೂಡ ನೀವು ತೊಗೋಬೋದು, ನಿಮ್ಮ ಚಾಯ್ಸ್ ಮತ್ತು ನಿಮ್ಮ ಸಮಯದ ಅನುಗುಣವಾಗಿ ಬುಕ್ ಮಾಡ್ಕೊಳ್ಳಿ. ಅಥವಾ ಎಲ್ಲದಕ್ಕಿಂತ ಸುಲಭ ವಿಧಾನ, ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪ್ನಿ ವೇ ಟು ವರ್ಲ್ಡೊಂದಿಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರಿಗೆ ಬನ್ನಿ. ಎಲ್ಲ ಕವರ್ಡ್ ಆಗಿರುತ್ತೆ, ನೀವೇನೂ ತೊಗೋಬೇಕಾಗಿಲ್ಲ. ಊಟ, ತಿಂಡಿ, ಟಿಕೆಟ್ಸು, ವಸತಿ, ಸುತ್ತಾಟ, ಎವ್ರಿಥಿಂಗ್ ಆಲ್ ಇನ್ಕ್ಲೂಸಿವು. ಈ ಟೂರ್ ಕೂಡ ಮಾಡೋದ್ರಿಂದ ನಿಮ್ಗೆ ಯಾವ ಚಿಂತೆ ಇರಲ್ಲ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ಹಾಗೆ ಫುಲ್ಲು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಎಂಜಾಯ್ ಮಾಡ್ಬೋದು. ನೋಡಿದ್ರೆ ತಲೆ ತಿರುಗುತ್ತೆ, ಅದರಲ್ಲಿ ಹೆಂಗೆ ಕೂತ್ಕೊಳ್ಳೋದು. ಊಟಕ್ಕೆ ಸ್ಟಾಪ್ ಮಾಡಿದೆ, ಇದನ್ನು ಇಲ್ಲಿ ಇಟ್ಬಿಟ್ಟು ಹೋದೆ. ದಯವಿಟ್ಟು ಇಟ್ಟು ಹೋಗ್ಬೇಡಿ, ಆ ಪಕ್ಷಿಗಳಿದೆಯಲ್ಲ ಸೀಗಲ್ಸು ಬಂದು ಇದನ್ನು ಉರುಳಿಸ್ಬಿಟ್ಟು ತಿನ್ಬಿಡುತ್ತೆ ಅಂತ ಹೇಳಿದ್ರು. ಒಳ್ಳೆದಾಯ್ತು ಹೇಳಿದ್ದು. ಕಾಫಿ ಆರ್ಡ್ರ್ ಮಾಡಿದ್ದೀನಿ. ಆಸ್ಟ್ರೇಲಿಯಾ ಊಟ ತಿಂಡಿ ವಿಷಯದಲ್ಲಿ ತುಂಬ ಕ್ವಾಲಿಟಿ ಇದ್ರೂ ತುಂಬಾ ಎಕ್ಸ್ಪೆನ್ಸಿವು. ಈಗ ಒಂದು ಸೀಸರ್ ಸ್ಯಾಲಾಡ್ ತೊಗೊಂಡೆ, ಹಾಗೆ ಒಂದು ಡ್ರಿಂಕ್ ತೊಗೊಂಡೆ, ಒಂದು ಚಾಕ್ಲೇಟ್, ಸ್ಟ್ರಾಬೆರಿ, ವೆನಿಲ್ಲಾ ಹಾಲು ಥರ. ಇದಿಷ್ಟಕ್ಕೆ $1,634 ಆಯಿತು. ಪಕ್ಷಿಗಳು ಬಂದು ಅಟ್ಯಾಕ್ ಮಾಡ್ತಾಯಿವೆ, ಊಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬೇರೆ ಕಡೆ ಹೋಗ್ತೀನಿ. ಸೀ ವರ್ಲ್ಡ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಮಕ್ಕಳಿದ್ರೆ ಖಂಡಿತ ಬರಬೇಕು. ದೊಡ್ಡವರಿಗೆ ಈ ಡಾಲ್ಫಿನ್ಸು ಮತ್ತು ಸೀ ಲಯನ್ಸು, ಈ ಸೀ ಕ್ರಿಯೇಚರ್ಸ್ನ ನೋಡಬೇಕು ಅಂತ ಆಸೆ ಇರೋರಿಗೆ ಮಸ್ಟ್ ವಿಸಿಟು, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಈಗ ಇಲ್ಲಿಂದ ವಾಪಸ್ ಹೋಟ್ಲ್ ಕಡೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮು ಬಸ್ ಹತ್ತೀನಿ. ಇದೇ ಬಸ್ ಸ್ಟೇಷನ್ನು. ಬಸ್ ನಂಬರ್ 705 ಬರುತ್ತೆ, ಹತ್ಕೊಂಡು ಹೋಗಬೇಕು. ವೆದರ್ ಚೆನ್ನಾಗಿದೆ. ಏನೋ ಮಚ್ಚ, ವಾಟ್ಸಪ್ ಬ್ರೋ, ಎಲ್ಲ ಓಕೆನಾ, ಬಾಮಚ್ಚಿ ಅಂತ ನಾವೇನೋ ಮಾಮ್ಸ್ ಅಂತೆಲ್ಲ ಮಾತಾಡ್ತೀವಲ್ಲ, ಅದೇ ಥರ ಆಸ್ಟ್ರೇಲಿಯಲ್ಲಿ ಕೂಡ ಇಲ್ಲಿದೆ ಲೋಕಲ್ ಸ್ಲ್ಯಾಂಗ್ ಇದೆ. ಈಗ
ನನಗೆ 6 ನಿಮಿಷ ಸಮಯ ಇದೆ ಬಸ್ ಬರೋದಕ್ಕೆ. ಸೈಕ್ಲಿಸ್ಟ್ ಎಲ್ಲ ಅವರ ಪಾತಲ್ಲಿ ಹೋಗ್ತಾ ಇದ್ದಾರೆ. ಬಸ್ಗೆ ಬೇರೆ ಲೇನು, ರೋಡ್ಸ್ ಎಲ್ಲ ಸಖತ್ತಾಗಿದೆ. ಗೋಲ್ಡ್ ಕೋಸ್ಟ್ ನನ್ನ ಫೇವ್ರೆಟ್ ನಗರವಾಗಿದೆ ಇಲ್ಲಿವರೆಗೂ. ಆಸ್ಟ್ರೇಲಿಯನ್ ಸ್ಲ್ಯಾಂಗ್ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ. ನಾವು ಹೇಗೆ ಮಚಾ ಬ್ರೋ ಅಂತೀವೋ, ಆಸ್ಟ್ರೇಲಿಯಾ ದೇಶದಲ್ಲಿ ಇವರು ಮೇಟ್ ಅಂತಾರೆ. ವಾಟ್ಸಾಪ್ ಮೇಟ್, ಗಿವ್ ಮಿ ಅ ಕಾಫಿ ಮೇಟ್ ಅಂತ. ಅಥವಾ ಗದರದಕ್ಕೂ ಕೂಡ ಅದನ್ನೇ ಯೂಸ್ ಮಾಡ್ತಾರೆ. ಮೇಟ್, ಐ ನೀಡ್ ಯು ಟು ಲಿಸನ್ ಪ್ರಾಪರ್ಲಿ. ಈಗ ಪೊಲೀಸು ಅಷ್ಟೇ, ಮೇಟ್ ದಿಸ್ ಇಸ್ ನಾಟ್ ರೈಟ್ ಅಂದರೆ ಮೇಟ್, MATE. ಈಗ ನಾವು ಮೇಟಿಂಗ್ ಅಂದರೆ ಬೇರೆ ರೀತಿ ತೊಗೋತೀವಿ, ಆದರೆ ಆಸ್ಟ್ರೇಲಿಯಾಲಿ ಮೇಟ್ ಅನ್ನೋದು ಬಹಳ ಕಾಮನ್ ಪದ. ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಒಂದೇ ಒಬ್ರಿಗೊಬ್ರು ಮಾತಾಡೋದಕ್ಕೆ ಬಳಕೆ ಮಾಡುವಂತಹ ಪದ ಇದು. ಆಮೇಲೆ ಆಫ್ಟರ್ನೂನ್ ಅನ್ನೋದಕ್ಕೆ RO ಅಂತ ಹೇಳ್ತಾರೆ. ಓಕೆ, ಲೆಟ್ಸ್ ಕ್ಯಾಚ್ ಅಪ್ ಸಮ್ ಬಾರ್ಬಿ ಇನ್ ದ ಆಫ್ಟರ್ನೂನ್ ಅಂದರೆ ಬಾರ್ಬಿ ಅಂದರೆ ಬಾರ್ಬಿಕ್ಯೂ ಅಂತ. ಇಲ್ಲಿ ಬಾರ್ಬಿಕ್ಯೂ ತುಂಬ ಫೇಮಸ್ಸು. ಸೊ ಲೆಟ್ಸ್ ಕ್ಯಾಚ್ ಅಪ್ ಆನ್ ಸಮ್ ಬಾರ್ಬಿಕ್ಯೂ ಇನ್ ದ ಆಫ್ಟರ್ನೂನ್ ಅಂತ ಹೇಳೋದಕ್ಕೆ ಲೆಟ್ಸ್ ಕ್ಯಾಚ್ ಅಪ್ ಆನ್ ಸಮ್ ಬಾರ್ಬಿ ಇನ್ ದ RO ಅಂದರೆ ಮಧ್ಯಾಹ್ನದೊತ್ತು ಬಾರ್ಬಿಕ್ಯೂ ಮಾಡಿಕೊಂಡು ತಿನ್ನೋದಕ್ಕೆ ಸೇರೋಣ ಅನ್ನೋ ಥರ ಇರೋದು. ಬ್ರೇಕ್ಫಾಸ್ಟ್ಗೆ ಇವರು ಬ್ರೇಕಿ ಅಂತಾರೆ. ಲೆಟ್ಸ್ ಗೆಟ್ ಸಮ್ ಬ್ರೇಕಿ ಮೇಟ್ಸ್ ಅಂದರೆ ಬನ್ನಿ ಸ್ವಲ್ಪ ತಿನ್ಕೊಂಬರೋಣ ಅಂತ. ಈ ಸರ್ವಿಸ್ ಸ್ಟೇಷನು, ಗ್ಯಾಸ್ ಸ್ಟೇಷನ್ಗೆಲ್ಲ ಇವರು ಸರ್ವೋ ಅಂತ ಹೇಳ್ತಾರೆ. ಲೆಟ್ಸ್ ಫಿಲ್ ಅಪ್ ದ ಗ್ಯಾಸ್ ಇನ್ ದ ಸರ್ವೋ ಅಂತ ಹೇಳಿದ್ರೆ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಪೆಟ್ರೋಲ್ ಹಾಕ್ಸೋಣ ಅಂತ. ಆಮೇಲೆ ಬಾಟಲೋ ಅಂದರೆ ಎಣ್ಣೆ ಸಿಗೋವಂತಹ ಜಾಗ, ಎಲ್ಲಿ ಆಲ್ಕೋಹಾಲ್ ಮಾರ್ತಾರೆ ಆ ಜಾಗಕ್ಕೆ ಬಾಟ್ಲೋ ಅಂತಾರೆ. ಬಾಟಲ್ ಮತ್ತು #O. ಆಮೇಲೆ ಸ್ಮೋಕ್ ಅಥವಾ ಕಾಫಿ ಬ್ರೇಕ್ ತೊಗೋಬೇಕು ಅಂದರೆ ಸ್ಮೋಕ್ ಲೆಟ್ಸ್ ಗೋ ಫಾರ್ ಎ ಸ್ಮೋಕೋ ಅಂತಾರೆ. ಅಂದರೆ ಒಂದು ಕಾಫಿ ಕುಡ್ಕೊಂಡು ಸಿಗರೆಟ್ ಹೊಡಿಯೋಣ ಬಾ ಅಂತ. ಅದೇ ರೀತಿ ಇನ್ನೂ ಸಾಕಷ್ಟು ಪದಗಳಿದೆ. ಸಾಸೇಜ್ಗೆ ಸ್ನ್ಯಾಗ್ ಅಂತಾರೆ. ಪೋರ್ಟಬಲ್ ಕೂಲರ್ಗೆ ಎಸ್ಕಿ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕಡೆ ಇವರು ಬೀಚ್ ಕಡೆ ಒಂದೊಂದು ಡಬ್ಬ ತೊಗೊಂಡೋಗ್ತಾರೆ, ಐಸ್ ಬಾಕ್ಸು, ಅದರೊಳಗೆ ಬಿಯರು, ಕೂಲ್ ಡ್ರಿಂಕ್ಸು, ನೀರು ಎಲ್ಲ ಇಟ್ಟಿರ್ತಾರೆ. ಅದನ್ನು ಎಸ್ಕಿ ಅಂತ ಹೇಳ್ತಾರೆ. ಇನ್ನೂ ತುಂಬ ಈ ಥರ ವರ್ಡ್ಸ್ ಇದೆ. ಈಗ ಹುಡುಗನಿಗೆ ಬ್ಲೋಕ್ ಅಂತಾರೆ, ಹೇ ಬ್ಲೋಕ್ ಅಂತಾರೆ. ಅಥವಾ ಹುಡುಗಿಗೆ ಶೀಲಾ ಅಂತ ಹೇಳ್ತಾರೆ. ಆಮೇಲೆ ತುಂಬ ಖುಷಿಯಾಗಿದ್ದೀನಿ, ನಾನು ಸಖತ್ ಹ್ಯಾಪಿ ಆಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಸ್ಟೋಕ್ಡ್, STOCKED. ಐ ಆಮ್ ಸ್ಟೋಕ್ಡ್ ಅಂತ, ಸಾರಿ STOKED ಅಂತಾರೆ. ಸ್ಟೋಕ್ಡ್ ಅಂದರೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಮಜವಾಗಿದ್ದೀನಿ ಅಂತ. ಸೊ ಈ ಥರ ಸಾಕಷ್ಟು ಸ್ಲ್ಯಾಂಗ್ಗಳನ್ನು ಈ ಊರಲ್ಲಿ ಬಳಕೆ ಮಾಡ್ತಾರೆ. ರಿಯಲಿಸ್ಟಿಕ್ಕಾಗಿ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇದರ ಬಳಕೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬಸ್ ಬಂತು 705. ನಾನು ಹೋಗಬೇಕಾಗಿರೋದು ಪಾಮ್ ಅವೆನ್ಯೂಗೆ. ಇದು ಆಸ್ಟ್ರೇಲಿಯಾ ದೇಶದ ಬಸ್ಸು, ಚೆನ್ನಾಗಿದೆ. ನನ್ನ ಕಾರ್ಡ್ನ ಟ್ಯಾಪ್ ಮಾಡಿ ಟಿಕೆಟನ್ನು ತೊಗೊಂಡ್ರು. ಇದು ಪ್ರೆಗ್ನೆಂಟ್ ಲೇಡೀಸ್ಗೆ, ವಯಸ್ಸಾದವ್ರಿಗೆ, ಹೆಣ್ಮಕ್ಳಿಗಿರುವಂತಹ ಜಾಗ. ಈ ಕಡೆ ಮತ್ತು ಈ ಕಡೆ ಅಲ್ಲಿ ಲಗೇಜ್ ಇಡೋದಕ್ಕೆ. ಬಸ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಬಸ್ಸು ಬಿಟ್ಟು ಹೋಯ್ತು ಎಲ್ಲೋ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಾವಿರೋದು ಕ್ವೀನ್ಸ್ಲ್ಯಾಂಡ್ ಅನ್ನೋ ಒಂದು ಸ್ಟೇಟಲ್ಲಿ. ಇಲ್ಲಿಯ ಪೊಲೀಸ್ ಗಾಡಿ ಹೆಂಗಿದೆ ನೋಡಿ, ಅದೇ ನಾವು ಉಳ್ಕೊಂಡಿರೋ ಹೋಟ್ಲು ಮಂತ್ರ. ಇನ್ನೊಂದು ಪೊಲೀಸ್ ಗಾಡಿ ನೋಡಿ, ಲೀಗಲ್ ಬೊಂಬೋಲೆ ಅಂಗಡಿ. ಇಲ್ಲಿ ಮೋಸ್ಟ್ಲಿ ಮೆಡಿಕಲ್ ವರ್ಷನ್ ಸಿಗುತ್ತೆ ಇಲ್ಲಿ, ಅದರ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಅನಿಸುತ್ತೆ. ಒಂದು ಎಣ್ಣೆ ಅಂಗಡಿಗೆ ಬಂದಿದ್ದೀನಿ, ಬಾಟ್ಲರ್ ಅಂತ ಅಥವಾ ಬಾಟಲು ಅಂತ ಕರೀತಾರೆ. ನೋಡಿ ಹೆಂಗೆ ಜೋಡಿಸಿದ್ದಾರೆ. ಇದು ಕರೋನಾ 24 ಪ್ಯಾಕ್ಸು $58, ಅಂದರೆ ಸರಿ ಸುಮಾರು ಒಂದು $4,000 ಬೀಳುತ್ತೆ. ಆ ಥರ ಎಲ್ಲ ಜೋಡಿಸಿರೋ ಆಫರ್ಸ್ ಎಲ್ಲ ಜಾಸ್ತಿ. ಇಲ್ಲಿಯ ಜನಗಳು ಬಿಯರೇ ಕುಡಿಯೋದು. ವಿಚ್ ಇಸ್ ದ ಮೋಸ್ಟ್ ಫೇಮಸ್ ಬಿಯರ್ ಆಫ್ ಆಸ್ಟ್ರೇಲಿಯಾ? Depends. We ask, but Okay. it's usually the 4X Gold or VB. Oh, this one is most famous? Yeah, the 4X Gold and VB. Victoria Bitter. ಓಕೆ, ವಿಕ್ಟೋರಿಯಾ ಬಿಟ್ಟರು ಮತ್ತು 4X ಗೋಲ್ಡ್. ಇದು ಗ್ರೇಟ್ ನಾರ್ದನ್ ಅಂತ ಇನ್ನೊಂದು ಬಿಯರು, ಇದು ಫೇಮಸ್ ಅಂತ. ಗೋಲ್ಡ್ ಕೋಸ್ಟ್ ಸರ್ಫರ್ಸ್ ಪ್ಯಾರಡೈಸ್ ನಿಜಕ್ಕೂ ಒಂದು ಅದ್ಭುತ ಲೋಕಾರಿ. ನಿಜವಾಗ್ಲೂ ಇಲ್ಲಿನ ಸುಂದರವಾದ ಚಿನ್ನದ ಬಣ್ಣದ ಕಡಲ ತೀರ, ಓಡಾಡೋ ಮತ್ತು ಬೀಚ್ ವಾಲಿಬಾಲ್ ಆಡುವ ಉತ್ಸಾಹಿ ಜನರು ಈ ನಗರಕ್ಕೆ ಒಂದು ವಿಭಿನ್ನ ಕಳೆಯನ್ನ ನೀಡ್ತಾರೆ. ಇಲ್ಲಿನ ಜನರ ಸ್ನೇಹಪರ ಮತ್ತು ಸದಾ ಬೆಂಬಲ ನೀಡೋ ಗುಣ ಈ ಜಾಗವನ್ನ ಮತ್ತಷ್ಟು ವಿಶೇಷವಾಗಿಸಿದೆ. ಈ ಸುಂದರ ನೆನಪುಗಳು ಸದಾ ನನ್ನ ಮನಸ್ಸಲ್ಲಿರುತ್ತೆ. ಇನ್ನೊಂದು ದಿವಸ ಇರ್ತೀನಿ, ಇನ್ನೊಂದು ದಿವಸ ಗೋಲ್ಡ್ ಕೋಸ್ಟ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ. ಚಾನೆಲ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹೈಪ್ ಮಾಡಿ ಇನ್ನೂ ಸಾಕಷ್ಟು ಜನಗಳಿಗೆ ವಿಡಿಯೋ ರೀಚ್ ಆಗಬೇಕು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್.